ನಮಸ್ತೆ ವೀಕ್ಷಕರೇ, ಕಲಾ ಧ್ಯಾನಕ್ಕೆ ಸ್ವಾಗತ. ನಾನು ನಳಿನಾಡಿ, ಸಾಹಿತಿ, ಸಂಶೋಧಕಿ ಹಾಗೂ ಹವ್ಯಾಸಿ ಪತ್ರಕರ್ತೆ. ನಿಮಗೆ ಈ ಒಂದು ವಿಶೇಷವಾದ ಸಂಭ್ರಮಕ್ಕೆ ಕರೆದೊಯ್ತಾ ಇದ್ದೀನಿ. ಈ ಸಂಭ್ರಮ ಇದ್ದದ್ದು ಹೆಲ್ತ್ ಲೇಔಟ್ ಬೆಂಗಳೂರಿನ ಶ್ರೀ ವಿನಾಯಕ ವೆಂಕಟೇಶ್ವರ ದೇವಾಲಯದಲ್ಲಿ. ನೂರಾರು ಹೆಣ್ಣುಮಕ್ಕಳು, ಅದು ವಿವಿಧ ವಯೋಮಾನದ ಹೆಣ್ಣುಮಕ್ಕಳು, ಹಿರಿಯರು, ಹಿರಿಯ ನಾಗರಿಕ ಮಹಿಳೆಯರು, ಪುರುಷರು ಎಲ್ಲರೂ ಸಹ ಒಂದು ವಿಶೇಷ ಸಂಭ್ರಮದೊಂದಿಗೆ ಸೇರಿದ್ದಂತಹ ಒಂದು ಕಾರ್ಯಕ್ರಮ. ಸಾಕ್ಷಾತ್ ವಿಷ್ಣುವಿನ ಭಜನೆಯನ್ನು ಮಾಡ್ತಾ ದೇವಾಲಯದ ಸುತ್ತ ಸಂಭ್ರಮಿಸುತ್ತಾ ಒಂದು ಪರಿಕ್ರಮ ಬರುವಂಥದ್ದನ್ನು ನೀವು ಕಾಣ್ತಾ ಇದ್ದೀರಾ. ಅವರ ಒಂದು ಸಂಭ್ರಮ ಕೇವಲ ಮನೆಗಷ್ಟೇ ಸೀಮಿತವಾಗಿರಲಿಲ್ಲ. ಆ ಒಂದು ಸ್ಥಳ ಏನಿದೆ, ಆ ಒಂದು ದೇವಾಲಯದ ಸ್ಥಳ, ಅಲ್ಲೆಲ್ಲ ಅವರ ಸಂಭ್ರಮವನ್ನು ನೀವು ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅನ್ನೋ ರೀತಿ ಇತ್ತು. ಯಾಕಂದರೆ ಮನೆಯಲ್ಲಿ ಒಂದು ಸಣ್ಣ ಹಬ್ಬ ಆಗುತ್ತೆ ಅಂತಂದರೆ ಎಷ್ಟೊಂದು ವ್ಯವಸ್ಥೆ ಮಾಡಬೇಕಿರುತ್ತೆ. ಒಂದು ಪ್ರತಿಯೊಂದು ಅಂಶವನ್ನು ಸಹ ಮನೆಯ ಹಿರಿಯರು, ತುಂಬ ಜವಾಬ್ದಾರಿ ವಹಿಸುವಂಥ ವ್ಯಕ್ತಿಗಳು, ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು, ದುಡಿಯುವಂಥವರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಗೃಹಿಣಿಯರಾಗಿರ್ಬೋದು, ಎಲ್ಲರೂ ಸಹ ಆ ಜವಾಬ್ದಾರಿಯನ್ನು ವಹಿಸಿಕೊಂಡು ನಡೆಸಿದ್ರೆ ಮಾತ್ರ ಅದು ಯಶಸ್ವಿಯಾಗಿ ನಡೆಯುವಂಥದ್ದು. ಇಲ್ಲಿ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಶ್ರೀ ವಿನಾಯಕ ವೆಂಕಟೇಶ್ವರ ದೇವಾಲಯದಲ್ಲಿ ಸೇರಿದ್ದು ಒಂದು ಜಾಗತಿಕ, ಅಂದರೆ ಲೋಕೋದ್ಧಾರಕ್ಕಾಗಿ, ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡುವುದಕ್ಕಾಗಿ, ಅದರ ಜೊತೆಗೆ ವಿಷ್ಣುವಿನ ಯಜ್ಞ, ಜೊತೆಗೆ ವಿವಿಧ ರೀತಿಯ ಕಾರ್ಯಕ್ರಮಗಳು, ಆಧ್ಯಾತ್ಮಿಕ, ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಪ್ರಮುಖವಾಗಿ ತುಂಬ ಹಿರಿಯರು ಇಲ್ಲಿ ಸೇರಿದ್ದು ಗಂಭೀರವಾದಂಥ ವಿಷಯ. ಯಾಕಂದರೆ ಇವಾಗ ಮೊಬೈಲ್ ಯುಗ ಹಾಗೂ ಪ್ರತಿಯೊಂದು ಮನೆಗಳಲ್ಲೂ ಸಹ ಕೌಟುಂಬಿಕ ಕಲಹ ತಾಂಡವಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಮನೆ ಮಕ್ಕಳಿಗೆ ಒಳ್ಳೆಯದಾಗಲಿ, ನಮ್ಮ ಸೊಸೆಯಂದಿರಿಗೆ ಒಳ್ಳೆಯದಾಗಲಿ, ನಮ್ಮ ಹೆಣ್ಣು ಮಕ್ಕಳಿಗೆ ಒಳ್ಳೆಯದಾಗಲಿ, ನಮ್ಮ ಮೊಮ್ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದು ಮಹಿಳೆಯರು. ಅದು 70 ವರ್ಷ, 75 ವರ್ಷ, 60, ಹೀಗೆ ತುಂಬ ಹಿರಿಯ ಮಹಿಳೆಯರು. ಮನೆಯ ಜವಾಬ್ದಾರಿ ಕೇವಲ ದುಡಿಯುವ ಗಂಡಸರದ್ದಷ್ಟೇ ಅಲ್ಲ, ಪ್ರಾರ್ಥನೆ ಮಾಡುವಂತಹ ಕೊರಳಿಂದು, ಅಂದರೆ ಪ್ರಾರ್ಥಿಸುವ ಗೃಹಿಣಿಯರದ್ದು ಸಹ ಅನ್ನುವಂಥದ್ದನ್ನು ಇಲ್ಲಿ ಖಚಿತ ಮಾಡಿದ್ದಂಥ ಸಂದರ್ಭ. ಅವರು ಹೀಗೆ ಪರಿಕ್ರಮ ಬರುವಾಗ ಸುತ್ತಮುತ್ತಲಿನ ಗೃಹಿಣಿಯರು ತಮ್ಮ ತಮ್ಮ ಮನೆಗಳ ಮುಂದೆ ಬಂದು ಆರತಿ ಮಾಡಿ, ಸ್ವಾಮಿ ಮಹಾವಿಷ್ಣುವಿನ ಒಂದು ಪಟಕ್ಕೆ ಆರತಿ ಮಾಡಿ ಅವರ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ನಡ್ಕೊಂಡಿದ್ದಂತನ ನಿಜವಾಗ್ಲೂ ಅನೇಕರು ಅದನ್ನು ತುಂಬ ಭಕ್ತಿಯಿಂದ ನಡೆಸ್ಕೊಟ್ರು. ಆನಂತರದಲ್ಲಿ ಗೋಪೂಜೆಯನ್ನು ನಡೆಸಲಾಯಿತು. ಸ್ವಾಮಿಗೆ ಗೋವುಗಳೆಂದರೆ ಬಹಳ ಪ್ರೀತಿ. ಗೋಪಾಲಕ ಎಂದೇ ಹೇಳುತ್ತಾರೆ ಅವ್ರನ್ನ. ಒಂದು ಏನು ಕೃಷ್ಣ ಅಂದ ಕೂಡಲೇ ಬರೋದು ಗೋಪಾಲಕನ ಒಂದು ದೃಶ್ಯ. ಸುತ್ತಮುತ್ತಲೂ ನೂರಾರು ಗೋವುಗಳು ಹಾಗೂ ಆ ಬೆಣ್ಣೆ, ಮೊಸರು, ಅದರ ಜೊತೆಗೆ ಆನಂದದಿಂದ ಮುರುಳಿಯನ್ನು ನುಡಿಸುತ್ತಿರುವಂತಹ ಶ್ರೀಕೃಷ್ಣ, ಆತನ ಬಾಲಲೀಲೆಗಳು ನಮ್ಮ ಕಣ್ಣು ಮುಂದೆ ಬರ್ತದೆ. ಗೋವುಗಳೆಂದರೆ ಆತನಿಗೆ ಪಂಚಪ್ರಾಣ. ಗೋವುಗಳು ಅವನಿಗೆ ಅಷ್ಟು ಪ್ರಿಯ. ಗೋಮಾತೆಯರನ್ನು ಆತ ಭಾಳ ಪ್ರೀತಿಯಿಂದ ಕಾಯ್ತಾ ಇದ್ದ. ನೀವು ಗಮನಿಸ್ತಾ ಇರ್ಬೋದು, ಗೋಪೂಜೆ ಒಂದು ಕಡೆ ನಡೀತಾ ಇದ್ದರೆ ಎಷ್ಟು ಸಂಭ್ರಮ ಅಂದರೆ ಇಡೀ ದೇವಾಲಯದ ಸುತ್ತಮುತ್ತಲೂ ಅಷ್ಟು ಸಂಭ್ರಮ. ನಮ್ಮ ಮನೆಯ ಕಾರ್ಯಕ್ರಮ ಅನ್ನುವಂಗೆ ಎಲ್ಲರೂ ಸೇರಿದ್ದಂಥ ಸಂದರ್ಭ. ಒಬ್ಬರು ದೀಪ ಹಚ್ತಾ ಇದ್ದರೆ ಇನ್ನೊಬ್ಬರು ದೀಪದ ಅಲಂಕಾರ ಮಾಡ್ತಾ ಇರೋರು, ಮತ್ತೊಬ್ಬರು ಹೂ ಕಟ್ತಾ ಇರೋರು. ನೋಡಿ, ಎಲ್ಲ ಪ್ರತಿಯೊಂದು ಅಲ್ಲಿ ಎಷ್ಟು ರಂಗೋಲಿ ಹಾಕೋದಾಗಲಿ, ಹೋಮಕುಂಡಕ್ಕೆ ಅಲಂಕಾರ ಮಾಡೋದಾಗಲಿ, ಸ್ವಾಮಿಯ ಸುತ್ತಮುತ್ತ ದಿನನಿತ್ಯ ದೀಪಕ್ಕೆ ಎಣ್ಣೆ ಹಚ್ಚಿ ಅದನ್ನು ಪ್ರತಿಯೊಂದು ಅಂಶವನ್ನು ಅಲ್ಲಿನ ಏನು ಶ್ರೀಗಂಧ ಬೆನಕ ಶ್ರೀಗಂಧ ಭಜನಾ ಮಂಡಳಿ, ಅಲ್ಲಿಯ ಭಗಿನಿಯರು, ಸದಸ್ಯರು, ಯಾವುದೇ ಒಂದು ತಾರತಮ್ಯ ಇಲ್ಲದೆ ನಾವೆಲ್ಲರೂ ಒಂದೇ ಮನೆ, ಅಂದರೆ
ವಿಷ್ಣುವೇ ಜಗದೋದ್ಧಾರಕ. ಆತನ ಸೃಷ್ಟಿಯಿಂದ ಆಗಿರುವಂತಹ ಈ ಮನೆಯಲ್ಲಿ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಸಹ ಆತನ ಮಕ್ಕಳು ಅನ್ನುವಂತಹ ಒಂದು ದೊಡ್ಡ ಒಂದು ವಿಚಾರವನ್ನು ಅರ್ಥೈಸಿಕೊಂಡು ಅದರಂತೆ ನಡೆಯುತ್ತಿರುವುದನ್ನು ನಾವಿಲ್ಲಿ ಕಾಣ್ಬೋದು. ಯಾಕಂದರೆ ಬಾಯಲ್ಲಿ ಹೇಳುವುದು ಸುಲಭ, ನಾವೆಲ್ಲ ಒಂದೇ ಅಂತ, ಆದರೆ ಅದರಂತೆ ನಡೆಯುವುದು ಬಹಳ ವಿರಳ. ಇಲ್ಲಿ ನೋಡ್ತಾ ಇದ್ದೀರ ನೋಡಿ, ಶಾರದಮ್ಮನವರು ಎಷ್ಟು ಗಡಿ ಬಿಡಿಯಲ್ಲಿ ಆ ಕಾರ್ಯಕ್ರಮದ ಉಸ್ತುವಾರಿಯನ್ನು ಹೊತ್ಕೊಂಡು ಪ್ರತಿಯೊಬ್ಬರು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಆ ಮನೆಯ ಹಿರಿಯ ಸದಸ್ಯರು ಹೇಗೆ ನಡ್ಕೊಳ್ತಾರೋ ಹಾಗೆ ಇಲ್ಲಿ ಅಮ್ಮನವರು, ಚಾಮುಂಡೇಶ್ವರಿ ಅಮ್ಮನವರು, ದುರ್ಗೆ ಅವರು ದರ್ಶನವನ್ನು ನೀವು ಮಾಡಿದ್ರಿ. ಸಿಂಹದ ಮೇಲೆ ಸಿಂಹಾರೂಢಿಯಾಗಿರುವ ತಾಯಿ, ಅದರ ಜೊತೆಗೆ ವಿಷ್ಣು ಸಹಸ್ರನಾಮದ ಚಾಂಟಿಂಗ್ ಸಾಕ್ಷಾತ್ ವೆಂಕಟೇಶ್ವರ ನಡೀತಾ ಇತ್ತು. ದಿವ್ಯ ಸುತ್ತಲಿನ ಅನೇಕ ದೇವಾಲಯಗಳದು ಜೊತೆಗೆ ಪದ್ಮಗಳು, ವೀರ ಆಂಜನೇಯರು ತುಂಬಾ ಎತ್ತರದಲ್ಲಿ ಸ್ವಾಮಿ, ಪದ್ಮಾವತಿ ಬಹಳ ಅಲಂಕಾರ ಪ್ರಿಯನಾದ ಹಾಗೆ ಅಲಂಕಾರಮಯವಾಗಿ ನಡೆಸಿಕೊಳ್ಳುವಂತಹ ಒಂದು ಸುಕ್ಷೇತ್ರ ಅಂತ ಹೇಳ್ಬೋದು. ವೈದ್ಯನಾಥೇಶ್ವರ, ಗಣಪತಿ, ಚಾಮುಂಡೇಶ್ವರಿ ಅಮ್ಮನವರು, ಶನೇಶ್ವರ ಸ್ವಾಮಿ, ಇಷ್ಟು ದೇವಾಲಯಗಳು ಜೊತೆಗೆ ನೋಡಿ ಆ ಒಂದು ಜಾಗ ಏನಿದೆ ಅಷ್ಟಕ್ಕೂ ಮಳೆ ಬರದ ಹಾಗೆ ಸಭಾಂಗಣವನ್ನು ಮಾಡಿರುವಂಥದ್ದು ಬಹಳ ವಿಶೇಷವಾದಂಥ ವಿಚಾರ. ಪ್ರತಿನಿತ್ಯ ಇಲ್ಲಿ ಸಂಜೆ 4 ಗಂಟೆಯಿಂದ 6 ಗಂಟೆಯವರೆಗೆ ನಾನಾ ಮಹಿಳೆಯರು ಆಸಕ್ತರು ಬಂದು ವೇದ ಪಠಣಗಳನ್ನು ಮಾಡ್ತಾರೆ. ವಿಷ್ಣು ಸಹಸ್ರನಾಮ ಅದು ಪ್ರತಿನಿತ್ಯ ನಡೆಯುತ್ತೆ. ಭಗವದ್ಗೀತೆ ವಿಶೇಷ ಸಂದರ್ಭದಲ್ಲಿ ಚಾಂಟ್ ಮಾಡ್ತಾರೆ. ಹೀಗೆ ಪ್ರತಿಯೊಂದನ್ನು ಅವರು ಅಷ್ಟೂ ಅಚ್ಚುಕಟ್ಟಾಗಿ ನಡೆಸ್ತಾ ಇರೋದ್ರಿಂದ ಅಲ್ಲಿ ಒಂದು ಧನಾತ್ಮಕ ಸಂಚಲನ ಇದೆ, ದೈವದ ಒಂದು ಆಶೀರ್ವಾದ ಇದೆ ಎನ್ನುವಂಥದ್ದನ್ನು ಪ್ರತಿಯೊಬ್ಬರು ಅದನ್ನು ನಂಬಿದ್ದಾರೆ. ಅದೇ ರೀತಿಯ ಅನುಭವ ಕೂಡ ಆಗ್ತಾ ಇದೆ. ವಿಷ್ಣು ಹೋಮ ನಡೀತಾ ಇದೆ. ಈ 54 ದಿನಗಳ ಅಖಂಡ ವಿಷ್ಣು ಸಹಸ್ರನಾಮ ಪಾರಾಯಣ ಇದೊಂದು ಅಭೂತಪೂರ್ವ ಕಾರ್ಯಕ್ರಮ. 5ನೇ ಬಾರಿ ನಡೀತಾ ಇರುವಂಥದ್ದು ವಿಶೇಷ. ದಯಮಾಡಿ ಇದಕ್ಕೆ ಆಸಕ್ತರು ಖಂಡಿತ ಬನ್ನಿ. ಹಾಗೂ ನಿಮ್ಮ ಸ್ನೇಹಿತರಿಗೆ ಆಸಕ್ತಿ ಇದ್ದರೆ ಅವರನ್ನು ಕರ್ಕೊಂಡು ಬನ್ನಿ. ಭಾಳ ವಿಶೇಷವಾದಂಥ ಕಾರ್ಯಕ್ರಮ. ಆ ಒಂದು ಪಾಸಿಟಿವ್ ಎನರ್ಜಿಯನ್ನು ಫೀಲ್ ಮಾಡ್ಬೋದು. ಮತ್ತು ಅವರ ಅನುಭವಗಳು ಏನು 4 ಬಾರಿ ನಡೆಸಿದ್ದಾರೆ ಈ ಒಂದು ಚಾಂಟಿಂಗನ್ನು. 54 ಬಾರಿ ಇದೊಂದು ಏನೇ ಹೇಳ್ಬೋದು ದಾಖಲೆ ರೀತಿಯಲ್ಲಿ ನಡೆಸ್ತಾ ಇರುವಂಥದ್ದು. ಅವರ ನೋಡಿ ಆ ಚಾಂಟಿಂಗ್ ಮಾಡುವರಂಥ ಮುಖದಲ್ಲಿ ಎಂತಹ ಕಳೆ ಇದೆ, ಏನೋ ಒಂದು ನಿರಾಳತೆ, ನಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಮತ್ತು ಈ ಜಗತ್ತಿಗೆ ಒಂದು ಸುಭಿಕ್ಷ ನೆಲೆಸುತ್ತೆ ಅನ್ನುವಂತಹ ಒಂದು ನಂಬಿಕೆ ಮತ್ತು ಯಾವುದೇ ಚಿಂತೆಗಳಿಲ್ಲ, ನಿರಾಳತೆ. ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಬೇಕು ಅನ್ನುವಂತಹ ಒಂದು ಶ್ರದ್ಧೆ, ಇದೆಲ್ಲದೂ ಸಹ ಅವರಲ್ಲಿ ಎದ್ದು ಕಾಣ್ತಾ ಇರೋದನ್ನು ನಾವು ನೋಡ್ಬೋದು. ಯಾವ ತಾರತಮ್ಯ ಇಲ್ಲದೇ ಎಲ್ಲರೂ ಸೇರಿ ನಡೆಸುವಂಥ ಇಂಥದ್ದೊಂದು ಕಾರ್ಯಕ್ರಮ ಬೆಂಗಳೂರಿನ ಶ್ರೀ ವಿನಾಯಕ ವೆಂಕಟೇಶ್ವರ ದೇವಾಲಯದಲ್ಲಿ ಶ್ರೀಗಂಧಕಾವಲ್ ಸಮೀಪ ಆರೋಗ್ಯ ಬಡಾವಣೆಯಲ್ಲಿ ನಡೀತಾ ಇದೆ. ರಂಗವಲ್ಲಿ ಪ್ರಿಯ ರಂಗನಿಗೆ ರಂಗೋಲಿಯನ್ನು ರಚಿಸಿ ಆ ಮೂಲಕ ಬೆಳಗ್ಗೆನೇ ಎಲ್ಲರೂ ಸಹ ಒಂದು ಯೂನಿಫಾರ್ಮ್ ರೀತಿಯಲ್ಲಿ ಏಕ ರೀತಿಯ ಒಂದು ವಸ್ತ್ರವನ್ನು ಧರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸತ್ಕಾರ್ಯಕ್ಕೆ ತಮ್ಮ ಕೈಲಾದಂಥ ಒಂದು ಸಾತ್ವಿಕ ಸಪೋರ್ಟನ್ನು ಮಾಡಿಕೊಂಡು ಇಲ್ಲ ನಾವು ಚಾಂಟ್ ಮಾಡಬೇಕು, ಇಲ್ಲಿ ಪಠಣ ಮಾಡಬೇಕು, ನಮ್ಮಲ್ಲಿರುವಂಥ ಒಂದಷ್ಟು ಕಷ್ಟಗಳು ದೂರ ಆಗಬೇಕು ಅನ್ನುವಂತಹ ಮನೋಭಾವದಿಂದ ನಿಜಕ್ಕೂ 200ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ರು. ಅದರಲ್ಲಿ ಪುರುಷರೂ ಸಹ ಇದ್ದರು ಅನ್ನುವಂಥದ್ದು ನಾವು ಗಮನಿಸಬೇಕಾದಂಥ ವಿಚಾರ. ಇಂಥ ಅನೇಕ ಕಾರ್ಯಗಳು ನಡೀತಾ ಇರಲಿ ಹಾಗೂ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳ್ತಾ ಇಂದಿನ ಒಂದು ಎಪಿಸೋಡನ್ನು ಮುಕ್ತಾಯಕ್ಕೆ ಬರ್ತಾ ಇದ್ದೀನಿ. ಯಾವತ್ತು ನಾವು ಒಳ್ಳೆಯದನ್ನು ಬಯಸ್ತೀವೋ ಆಗ ಖಂಡಿತವಾಗಿಯೂ ನಮಗೆ ಒಳ್ಳೆಯದೇ ಆಗತ್ತೆ ಅನ್ನುವ ನಂಬಿಕೆಯ ಮೇಲೆ ಇಲ್ಲಿ ಎಲ್ಲರೂ ಸೇರಿದ್ದರು. ನೋಡ್ಬೋದು ನೀವು 200ಕ್ಕೂ ಹೆಚ್ಚು ಜನರು ಆ ಜನಜಂಗುಳಿಯಿಂದ ಆ ಒಂದು ಜಾಗ ತುಂಬಿ ಹೋಗಿತ್ತು. ಬಹಳ ಅದ್ಭುತವಾಗಿ ಕಾರ್ಯಕ್ರಮ ನಡೀತು. ಇಂಥ ಕಾರ್ಯಕ್ರಮ ವಿಷ್ಣು ಒಂದೇ ಜಗದ್ಗುರುಂ ಎಂಬುದನ್ನು ಮತ್ತೆ ಮತ್ತೆ ಸಾರುವ ವಿಷ್ಣು ಸಹಸ್ರನಾಮ ಯುಗ ಯುಗಗಳನ್ನು ಸಾಗಿ
ಇಂತಹ ಅನೇಕ ಭಕ್ತಿಯ ಆಧ್ಯಾತ್ಮಿಕ ಕಾರ್ಯಕ್ರಮಗಳೊಂದಿಗೆ ಭಕ್ತರ ಮನಗಳಲ್ಲಿ ಹೊಸ ಸಂಚಲನವನ್ನು ಉಂಟು ಮಾಡ್ತಾ ಧನಾತ್ಮಕವನ್ನು ವಿಚಾರಗಳನ್ನು ಹಬ್ಬಿಸುತ್ತಾ ಎಲ್ಲರಿಗೂ ಲೋಕ ಕಲ್ಯಾಣವನ್ನು ಮಾಡ್ತಾ ಸಾಗ್ತಾ ಇರೋದು ನಮಗೆಲ್ಲ ಒಂದು ಪ್ರೇರಣೆ, ಶಕ್ತಿ. ಇಂತಹ ಕಾರ್ಯಕ್ರಮ ಸಾವಿರವಾಗಲಿ. ವಂದನೆ.